Welcome to the Good Future Academy Dharwad. Today we are discussing about divisibility rules. ಇವತ್ತಿನ ಕ್ಲಾಸಿನಲ್ಲಿ ನಾವು ಏನು ಮಾಡೋಣ, ಭಾಜ್ಯತೆ ನಿಯಮಗಳ ಬಗ್ಗೆ ತಿಳಿದುಕೊಳ್ಳೋಣ. ಅಂದರೆ 2 ರಿಂದ 12 ರವರೆಗೆ ಭಾಜ್ಯತೆ ನಿಯಮಗಳ ಬಗ್ಗೆ ತಿಳಿದುಕೊಳ್ಳೋಣ. ಓಕೆ, ಹಾಗಾದ್ರೆ ಫಸ್ಟ್ ಯಾವುದು ನೋಡೋಣ? ಫಸ್ಟ್ 2ರ ಭಾಜ್ಯತೆ ನಿಯಮ ಬಗ್ಗೆ ನೋಡೋಣ. ಓಕೆ, 2ರ ಭಾಜ್ಯತೆ ನಿಯಮ ಬಗ್ಗೆ. ಹಾಗಾದ್ರೆ 2ರ ಭಾಜ್ಯತೆ ನಿಯಮ ಏನು ಹೇಳ್ತೈತಿ? ಡಿವಿಸಿಬಿಲಿಟಿ ರೂಲ್ ಆಫ್ 2. ಇಫ್ ದ ಲಾಸ್ಟ್ ಡಿಜಿಟ್ ಏನಿರಬೇಕು? ಇವನ್ ನಂಬರ್ ಇರಬೇಕು. ಓಕೆ, ಇವನ್ ನಂಬರ್ ಯಾವ ಇರಬೇಕು? 0, 2, 4, 6, 8 ಇರಬೇಕು. ಓಕೆ, 0, 2, 4, 6, 8 ಇರಬೇಕು. ಓಕೆ, 0, 2, 4, 6, 8 ಇರಬೇಕು. ಓಕೆ, ಹಾಗಾದರೆ ಬಿಡಿ ಸ್ಥಾನ ಸಂಖ್ಯೆಯಲ್ಲಿ ಯಾವುದೇ ಒಂದು ಕೊಟ್ಟಿರ್ತಕ್ಕಂಥ ಸಂಖ್ಯೆಯಲ್ಲಿ ಬಿಡಿ ಸ್ಥಾನ ಸಂಖ್ಯೆಗಳು ಯಾವ ಇರಬೇಕು ನೋಡಿರಿ? 0, 2 ಯಾವುದಾದ್ರೂ ಒಂದು ಇರಬೇಕು. 0, 2, 4, 6, 8 ಇವು ಯಾವುದಾದ್ರೂ ಒಂದು ಸಂಖ್ಯೆ ಇದ್ರೆ ಅದು ಪೂರ್ತಿ ಏನಾಗತೈತಿ? ಡಿವಿಸಿಬಿಲಿಟಿ ರೂಲ್ 2 ಅಪ್ಲೈ ಆಗ್ತೈತಿ. ಹಾಗಾದ್ರೆ ಏನು ಹೇಳ್ತೈತಿ ರೀ ಡಿವಿಸಿಬಿಲಿಟಿ ರೂಲ್ ಆಫ್ 2 ಅಂತಂದರೆ? ಅದರ ಪೂರ್ಣವಾಗಿ ನಮ್ಮ ಶೇಷ ಏನಿರಬೇಕು? ಪೂರ್ಣವಾಗಿ 0 ಬತ್ತಂದ್ರೆ ಅದೇನಿರ್ತೈತಿ? ಪೂರ್ಣವಾಗಿ 2ರಲ್ಲೇ ಭಾಗ ಹೋಗ್ತೈತಿ ಅಂತ ಹೇಳ್ತೈತಿ. ಓಕೆ, ಅದೇ ರೀತಿ ನಾವು ಏನು ಮಾಡೋಣ? 3 ಡಿವಿಸಿಬಿಲಿಟಿ ರೂಲ್ ನೋಡೋಣ. ನೋಡಿರಿ ಏನು ಹೇಳ್ತೈತಿ? ಇಫ್ ದ ಸಮ್ ಆಫ್ ಇಟ್ಸ್ ಡಿಜಿಟ್ ಈಸ್ ಮಲ್ಟಿಪಲ್ ಆಫ್ 3. ಏನು ಹೇಳ್ತೈತಿ? ಕೊಟ್ಟಿರ್ತಕ್ಕಂಥ ಸಂಖ್ಯೆ ಏನಿರಬೇಕು? ಕೂಡಿಸ್ಬೇಕು. ಫಸ್ಟ್ ಆಫ್ ಆಲ್ ಕೂಡಿಸ್ಬೇಕು. ಕೂಡಿಸಿ ಏನು ಮಾಡಬೇಕು? ಬಂದಿರತಕ್ಕಂಥ ಉತ್ತರ 3 ಮಗ್ಗಿ ಒಳಗಡೆ ನೋಡಬೇಕು. ಓಕೆ, ಈಗ ಹಾಗಾದರೆ ಎಕ್ಸಾಂಪಲ್ಸ್ ನೋಡಿರಿ ಏನೇನೈತಿ? 144 ಐತಿ, 2418 ಐತಿ, 1479, 3257. ಓಕೆ, ನೋಡಿರಿ ಕೂಡಿಸ್ರಿ ಕೊಟ್ಟಿರ್ತಕ್ಕಂಥ ಸಂಖ್ಯೆ. ಕೂಡಿಸಿದ್ರೆ ಎಷ್ಟಾಯಿತು? 1, 4, 5, 4, 9 ಐತಾ? ಅದೇ ರೀತಿ 2418 ಐತಿ. ಇದನ್ನು ಕೂಡಿಸ್ರಿ. 2, 4, 6, 6, 1, 7, 7, 8, 15. ಓಕೆ, ಅದೇ ರೀತಿ ಇವೆರಡು ಕೂಡಿಸ್ರಿ. ನೋಡ್ರಿ ಬಂದಿರತಕ್ಕಂಥ ಉತ್ತರ ನೋಡ್ರಿ, ಇಲ್ಲಿ 15 ಐತಿ, ಇಲ್ಲಿ 9 ಐತಿ. ಇದ್ರ 3 ಮಗ್ಗಿ ಒಳಗಡೆ ಬರ್ತೈತಿ. ಹಾಗಾದ್ರೆ ಈ ಸಂಖ್ಯೆ ಪೂರ್ಣವಾಗಿ 3ರಿಂದ ಓಕೆ ಗೊತ್ತಾಯ್ತಾ? 3 ಡಿವಿಸಿಬಿಲಿಟಿ ರೂಲ್ ಏನೈತಿ? ಕೊಟ್ಟಿರ್ತಕ್ಕಂಥ ಸಂಖ್ಯೆ ಮೊದಲು ಏನು ಮಾಡಬೇಕು? ಕೂಡಿಸ್ಬೇಕು. ಕೂಡಿಸಿ ಏನು ಮಾಡಬೇಕು? 3 ಮಗ್ಗಿ ಒಳಗಡೆ ನೋಡಬೇಕು. ಓಕೆ, 3 ಮುಗಿತಾ? ಅದೇ ರೀತಿ 4ರದ್ದು ನೋಡಿರಿ. 4 ಡಿವಿಸಿಬಿಲಿಟಿ ರೂಲ್ ಏನು ಹೇಳ್ತೈತಿ? ಲಾಸ್ಟ್ 2 ಡಿಜಿಟ್ ನಂಬರ್ ನೋಡಬೇಕು. ಓಕೆ, 4ರದ್ದು ಏನು ಹೇಳ್ತೈತಿ? ಲಾಸ್ಟ್ 2 ಡಿಜಿಟ್ ನಂಬರ್ ನೋಡಬೇಕು. ಲಾಸ್ಟ್ 2 ಡಿಜಿಟ್ ಏನೇನೈತಿ? 44 ಐತಿ, 16 ಐತಿ, 00 ಐತಿ, 84 ಐತಿ. ಅಂದರೆ ಪೂರ್ತಿ ಸಂಖ್ಯೆ ನೋಡೋದು ಅವಶ್ಯಕತೆ ಇಲ್ಲ ನಮಗೆ. ಓಕೆ, ಲಾಸ್ಟ್ 2 ಡಿಜಿಟ್ ಅಷ್ಟೇ ಚೆಕ್ ಮಾಡಬೇಕು. ಹಾಗಾದ್ರೆ ಅದು 4 ಡಿವಿಸಿಬಿಲಿಟಿ ರೂಲ್ ಅಪ್ಲೈ ಆಗ್ತೈತಿ. ನೋಡಿರಿ ಇಲ್ಲಿ ಎಷ್ಟೈತಿ? ಲಾಸ್ಟ್ 2 ಡಿಜಿಟ್ 44 ಐತಿ. ಇದರಲ್ಲಿ 4ರೇ ಭಾಗಿಸ್ರಿ, ಪೂರ್ಣವಾಗಿ ಭಾಗ ಹೋಗ್ತೈತಿ. ಅದೇ ರೀತಿ 16 ಐತಿ, ಇದನ್ನು 4ರಲ್ಲೇ ಭಾಗಿಸ್ರಿ, ಇದನ್ನು ಪೂರ್ಣವಾಗಿ ಭಾಗ ಹೋಗ್ತೈತಿ. 00 ಐತಿ, ಇದನ್ನು 4ರಲ್ಲೇ ಭಾಗಿಸ್ರಿ, ಇದನ್ನು ಪೂರ್ಣವಾಗಿ ಭಾಗ ಹೋಗ್ತೈತಿ. ಅದೇ ರೀತಿ 84 ಐತಿ, ಇದನ್ನು 4ರಲ್ಲೇ ಭಾಗಿಸ್ರಿ, ಪೂರ್ಣವಾಗಿ ಭಾಗ ಹೋಗುತ್ತೆ. ಹಾಗಾದರೆ ಇದು ಕೊಟ್ಟಿರ್ತಕ್ಕಂಥ ಸಂಖ್ಯೆ ಇದು ಇವು 4 ಏನಾಗುತ್ತೆ? 4ರಲ್ಲೇ ಪೂರ್ಣವಾಗಿ ಭಾಗ ಹೋಗುತ್ತದೆ. ಇಷ್ಟೇ ಚೆಕ್ ಮಾಡಬೇಕು, ಓನ್ಲಿ ಲಾಸ್ಟ್ 2 ಡಿಜಿಟ್ ಅಷ್ಟೇ. ಓಕೆ, ನೆಕ್ಸ್ಟ್ 5 ಡಿವಿಸಿಬಿಲಿಟಿ ರೂಲ್ ನೋಡ್ರಿ. ಓಕೆ, 5ರದ್ದು ಏನು ಹೇಳ್ತೈತಿ? ಲಾಸ್ಟ್ ಡಿಜಿಟ್ ಏನಿರಬೇಕು? 0 ಅಥವಾ 5 ಇರಬೇಕು. ಓಕೆ, ಲಾಸ್ಟ್ ಡಿಜಿಟ್ ಏನಿರಬೇಕು? 0 ಅಥವಾ 5 ಇದ್ರೆ ಅದು 5 ಡಿವಿಸಿಬಿಲಿಟಿ ರೂಲ್ ಅಪ್ಲೈ ಆಗ್ತೈತಿ. ನೋಡ್ರಿ ಇಲ್ಲಿ ಏನಿರಬೇಕು? 1580 ಐತಿ. ಕೊಟ್ಟಿರ್ತಕ್ಕಂಥ ಸಂಖ್ಯೆ ನೋಡಬೇಕು ನೀವು. ಓನ್ಲಿ 0 ಮತ್ತು 5 ಇದ್ರದು ಪೂರ್ಣವಾಗಿ 5ರಲ್ಲೇ ಭಾಗ ಹೋಗ್ತೈತಿ. ಓಕೆ, ಫಾರ್ ಎಕ್ಸಾಂಪಲ್ ನೋಡ್ರಿ ಇಲ್ಲಿ 1580 ಐತಿ, 2160 ಐತಿ, 3255 ಐತಿ, 5100 ಐತಿ. ಓಕೆ, ಲಾಸ್ಟ್ ಡಿಜಿಟ್ ನೋಡಬೇಕು. ಓಕೆ, ಅದೇ ರೀತಿ ನೋಡ್ರಿ ಈಗ ನೆಕ್ಸ್ಟ್ 6th ನೋಡ್ರಿ. ನಾವು ಆಲ್ರೆಡಿ ಏನು ಮಾಡಿದ್ದೆವು? 2 ಮತ್ತು 3 ಕಲ್ತೀವಿ. ಓಕೆ, ಆಲ್ರೆಡಿ ನಾವು ಏನು ಮಾಡಿವು? 2 ಮತ್ತು 3 ಕಲ್ತೀವಿ. ಸೇಮ್ 2 ಮತ್ತು 2 ಮತ್ತು 3 ಬಂತಂದ್ರೆ 6 ಬಂದಂಗೆ. ಹಾಗಾದರೆ 2ರದ್ದು ಏನೈತಿ ನೋಡ್ರಿ? ಇಲ್ಲಿ ಏನಾಗೈತಿ? ಎಕ್ಸಾಂಪಲ್ 22,422 ಐತಿ. ಓಕೆ, 2 ಡಿವಿಸಿಬಿಲಿಟಿ ರೂಲ್ ಏನು ಹೇಳ್ತೈತಿ? ಬಿಡಿ ಸ್ಥಾನದಲ್ಲಿ ಏನಿರಬೇಕು? 0, 2, 4, 6, 8 ಇರಬೇಕು. ಓಕೆ, 2ರದ್ದು. ಹಾಗಾದರೆ ಬಿಡಿ ಸ್ಥಾನದಲ್ಲಿ ಏನೈತಿ? 2 ಐತಿ. ಹಾಗಾದ್ರೆ ಇದು 2ರಲ್ಲೇ ಭಾಗ ಹೋಗ್ತೈತಿ. 3ರದ್ದು ಏನು ಹೇಳ್ತೈತಿ? ಕೊಟ್ಟಿರ್ತಕ್ಕಂಥ ಸಂಖ್ಯೆ ಏನು ಮಾಡಬೇಕು? ಕೂಡಿಸ್ಬೇಕು. ಕೂಡಿಸಿ ಏನು ಮಾಡಬೇಕು? 3 ಮಗ್ಗಿ ಒಳಗಡೆ ನೋಡಬೇಕು. ಹಾಗಾದ್ರೆ ಕೂಡಿಸ್ರಿ ಎಷ್ಟೈತಿ? 2, 2, 4, 4, 4, 8, 2, 10, 2, 12. ಹಾಗಾದ್ರೆ ಇದು ಏನಾಗುತ್ತೆ? ಇದು 6 ಡಿವಿಸಿಬಿಲಿಟಿ ರೂಲ್ ಅಪ್ಲೈ ಆಗ್ತೈತಿ. 2 ಮತ್ತು 3 ಪೂರ್ಣವಾಗಿ ಹೋಗ್ತೈತೆ. ಅದೇ ರೀತಿ ನೆಕ್ಸ್ಟ್ ನಂಬರ್ ಚೆಕ್ ಮಾಡಿರಿ. ನೆಕ್ಸ್ಟ್ ನಂಬರ್ ಏನೈತಿ? ನೆಕ್ಸ್ಟ್ ನಂಬರ್ 65250 ಐತಿ. ಓಕೆ, ಮೊದಲು 2 ಡಿವಿಸಿಬಿಲಿಟಿ ರೂಲ್ ಚೆಕ್ ಮಾಡಿರಿ. ಬಿಡಿ ಸ್ಥಾನದಲ್ಲಿ 0 ಐತಿ. ಹಾಗಾದ್ರೆ 2ರದ್ದು ಅಪ್ಲೈ ಆಗ್ತೈತಿ. 3 ಚೆಕ್ ಮಾಡಿರಿ, ಕೂಡಿಸ್ರಿ. 6, 5, 11, 2, 13, 5, 18 ಪ್ಲಸ್ 0 ಅಗೇನ್ 18, 18 3 ಮಗ್ಗಿಗಳೈತಿ. ಹಾಗಾದ್ರೆ ಇದು 6ರಲ್ಲೇ ಹೋಗ್ತೈತಿ. ಅದೇ ರೀತಿ ಸೇಮ್ ಇವೆರಡೂ 6ರಲ್ಲೇ ಡಿವಿಸಿಬಿಲಿಟಿ ರೂಲ್ ಅಪ್ಲೈ ಆಗ್ತೈತಿ. ಓಕೆ, ನೆಕ್ಸ್ಟ್ ನಂಬರ್ ಯಾವುದು? 7 ನೋಡ್ರಿ. 7 ಏನು ಹೇಳ್ತೈತಿ? ರೆಸ್ಟ್ ಆಫ್ ಡಿಜಿಟ್ಸ್ ಮೈನಸ್ 2 ಇಂಟು ಲಾಸ್ಟ್ ಡಿಜಿಟ್ ಡಿವಿಸಿಬಲ್ ಬೈ 7. ಅಂದ್ರೆ ಏನು ರೀ? ಫಾರ್ ಎಕ್ಸಾಂಪಲ್ ಎಷ್ಟೈತಿ? ಇಲ್ಲಿ 196 ಐತಿ. ಕೊಟ್ಟಿರ್ತಕ್ಕಂಥ ಕೊನೆ ಸಂಖ್ಯೆ ಏನು ಮಾಡಬೇಕು? ಡಬಲ್ ಮಾಡಬೇಕು. ಏನು ಮಾಡಬೇಕು ರೀ? ಡಬಲ್ ಅಂದರೆ ಎಷ್ಟಿದೆ? 6 ಡಬಲ್ ಎಷ್ಟೈತೆ? 12 ಐತಾ? 6 ಡಬಲ್ ಆದರೂ ಮಾಡ್ಬೋದು. 2 ಇಂಟು 6 ಅಂದರೂ 12 ಬರ್ತೈತಿ. 6 ಡಬಲ್ ಮಾಡಿರಿ.
ಓಕೆ 6 ಡಬಲ್ ಮಾಡಿದ್ರೆ ಎಷ್ಟಿತ್ತು 12 ಇತ್ತು. 12 ಏನು ಮಾಡಬೇಕು ಉಳಿ ಸಂಖ್ಯೆ ಒಳಗಡೆ ಕಳಿಬೇಕು. ಉಳಿ ಸಂಖ್ಯೆ ಎಷ್ಟೈತಿ ಇಲ್ಲಿ ಉಳಿ ಸಂಖ್ಯೆ 19 ಐತಿ. 19 12 ಕಳೀರಿ. ಓಕೆ 19 12 ಕಳೆದ್ರೆ ಎಷ್ಟು ಬತ್ತು ನಮ್ಗೆ 7 ಬತ್ತಾ. ಹಾಗಾದರೆ ಇದು 7 ಮಗೆ 7 ಐತಿ. ಓಕೆ ಹಾಗಾದ್ರೆ ಇದು 196 7 ಪೂರ್ಣವಾಗಿ ಭಾಗೋಗುತ್ತೆ. ಅದೇ ರೀತಿ 392 ಐತಿ. ಸಿಮಿಲರ್ಲಿ ಲಾಸ್ಟ್ ಡಿಜಿಟ್ ಏನು ಮಾಡಬೇಕು ಡಬಲ್ ಮಾಡಿರಿ. ಡಬಲ್ ಮಾಡಿದ್ರೆ ಎಷ್ಟಿತ್ತು 4 ಇತ್ತು. ರಿಮೈನಿಂಗ್ ನಂಬರ್ ಎಷ್ಟೈತಿ 39 ಐತಿ. 39 4 ಕಳೀರಿ. ಅಗೇನ್ 35 ಎಷ್ಟು ಬತ್ತು ರೀ 35 ಬತ್ತು. 35 7 ಟೇಬಲ್ದಾಗ ಐತಿ. ಇದನ್ನು ಪೂರ್ಣವಾಗಿ 392 7 ಡಿವಿಜಿಬಲ್ ರೂಲ್ ಅಪ್ಲೈ ಆಗ್ತೈತಿ. ಓಕೆ ಲಾಸ್ಟ್ ಎಷ್ಟೈತಿ 2429 ಐತಿ. ಚೆಕ್ ಮಾಡಿರಿ ಇದನ್ನು. ಲಾಸ್ಟ್ ಡಿಜಿಟ್ ಎಷ್ಟೈತಿ 9 ಐತಿ. 9 ಡಬಲ್ ಮಾಡಿದ್ರೆ ಎಷ್ಟಿತ್ತು 18 ಐತಾ. ರಿಮೈನಿಂಗ್ ನಂಬರ್ ಒಳಗಡೆ ಕಳೀರಿ. 12 8 ಕಳೆದ್ರೆ 4 2 224 ಬತ್ತು. ಓಕೆ 224 ಮತ್ತು ಕನ್ಫರ್ಮ್ ಇಲ್ಲ ನಮಗೆ. ಓಕೆ 7 ಹೋಗ್ತೈತಿಲ್ಲ ಮತ್ತು ಸೇಮ್ ಪ್ರೊಸೆಸ್. ಮತ್ತು ಅದೇ ರೀತಿ 4 ಡಬಲ್ ಮಾಡಿರಿ ಎಷ್ಟಾಯಿತು 8 ಆಯಿತು. 22 8 ಕಳೆದ್ರೆ ಎಷ್ಟಾಯಿತು 14. ಓಕೆ 14 7 ಮಗೆ ಬರ್ತೈತಿ. ಹಾಗಾದ್ರೆ ಇದು ಎಷ್ಟೈತಿ 2429 7 ಪೂರ್ಣವಾಗಿ ಭಾಗ ಹೋಗ್ತೈತಿ. ಓಕೆ ನೆಕ್ಸ್ಟ್ ಏನು ಮಾಡಿರಿ 8 ಡಿವಿಜಿಬಿಲಿಟಿ ರೂಲ್. ಓಕೆ 8 ಏನು ಹೇಳ್ತೈತಿ ಆಲ್ರೆಡಿ ನಾವು 4 ಕಲ್ತೀವಿ. ಆಲ್ರೆಡಿ ಏನು ಮಾಡೀವಿ ನಾವು 4 ಕಲ್ತೀವಿ. ಆಲ್ರೆಡಿ 4 ಕಲ್ತೀವಿ. ಓಕೆ 4 ಏನು ಹೇಳ್ತೈತಿ ಕೊನೆಯ 2 ಸಂಖ್ಯೆ ನೋಡಬೇಕು 4. ಓಕೆ 8 ಏನು ಹೇಳ್ತೈತಿ ಕೊನೆಯ 3 ಸಂಖ್ಯೆ ಚೆಕ್ ಮಾಡಬೇಕು. ಓಕೆ ಕೊನೆಯ 3 ಸಂಖ್ಯೆ ಚೆಕ್ ಮಾಡಬೇಕು 8. ಓಕೆ ಕೊನೆಯ 3 ಸಂಖ್ಯೆ ಎಷ್ಟೈತಿ 024 ಐತಿ, 864 ಐತಿ, 064 ಐತಿ, 088 ಐತಿ. ನಾವು ಪೂರ್ತಿ ಸಂಖ್ಯೆ ಚೆಕ್ ಮಾಡೋದು ಅವಶ್ಯಕತೆ ಇಲ್ಲ. ಓಕೆ ಲಾಸ್ಟ್ 3 ಡಿಜಿಟ್ಸ್ ಅಷ್ಟೇ ಚೆಕ್ ಮಾಡಬೇಕು. ಓಕೆ ಎಷ್ಟೈತಿ ಇಲ್ಲಿ 024 8 ಪೂರ್ಣವಾಗಿ ಭಾಗ ಹೋಗುತ್ತದೆ. 8 3 24 ಐತಿ ಭಾಗ ಹೋಗುತ್ತೆ. ಅದೇ ರೀತಿ 864 ಐತಿ ಡಿವೈಡ್/8 ಐತಿ. ಇದನ್ನು ಪೂರ್ಣವಾಗಿ ಭಾಗ ಹೋಗ್ತದೆ. 8 08 ಐತಿ ಅಂದರೆ 8 ಹೋಗ್ತೈತಿ. 064 ಐತಿ ಇದನ್ನು 8 ಭಾಗ ಹೋಗ್ತೈತಿ. 088 ಡಿವೈಡ್/8 ಇದನ್ನು 8 ಪೂರ್ಣವಾಗಿ ಭಾಗ ಹೋಗ್ತೈತಿ. ಓಕೆ ನಾವು ಡಿವಿಜಿಬಿಲಿಟಿ ರೂಲ್ಸ್ ಅಂದ್ರೆ ಏನಂತಂದ್ರೆ ಯಾವುದೇ ಒಂದು 5 ಡಿಜಿಟ್ ನಂಬರ್ ಕೊಟ್ಟಾಗ ಪೂರ್ತಿಯಾಗಿ ಚೆಕ್ ಮಾಡೋದು ಅವಶ್ಯಕತೆ ಇಲ್ಲ. ಯಾರಿಗೆ ಡಿವಿಜಿಬಿಲಿಟಿ ರೂಲ್ ಕಲ್ತೀವಲ್ಲ ಲಾಸ್ಟ್ 2 ಡಿಜಿಟ್ ನೋಡಬೇಕು. 4 ಬತ್ತಂದ್ರೆ ಲಾಸ್ಟ್ 2 ಡಿಜಿಟ್ ನೋಡಬೇಕು. 8 ಬತ್ತಂದ್ರೆ ಲಾಸ್ಟ್ 3 ಡಿಜಿಟ್ ನೋಡಬೇಕು. ಓಕೆ ನೆಕ್ಸ್ಟ್ ನಂಬರ್ ನೋಡಿರಿ 9 ಐತಿ. ಓಕೆ 9 ನೋಡ್ರಿ 9 ಏನು ಹೇಳ್ತೈತಿ 3 ಆಲ್ರೆಡಿ ಕಲ್ತೀವಿ. 3 ಮತ್ತು 9 ಸೇಮ್ ಐತಿ. ಓಕೆ 3 ಏನು ಮಾಡ್ತೀವಿ ಅಲ್ಲಿ ಕೊಟ್ಟಿರ್ತಕ್ಕಂಥ ಸಂಖ್ಯೆ ಕೂಡಿಸಬೇಕು. ಕೂಡಿಸಿ ಏನು ಮಾಡಬೇಕು 3 ಮಗೆಗಳು ನೋಡ್ತೀವಿ. ಓಕೆ ಇಲ್ಲಿ 9 ಏನು ಹೇಳ್ತೈತಿ ಸೇಮ್ ಆ್ಯಸ್ ಇಟ್ ಈಸ್. ಓಕೆ ಸೇಮ್ ಕೂಡಿಸ್ರಿ ಎಷ್ಟೈತಿ ಸೇಮ್ ಏನು ಮಾಡಿರಿ ಕೂಡಿಸ್ರಿ. ಓಕೆ 7 2 9 9 18 ಇದು 9 ಮಗೆ ಒಳಗಡೆ 18 ಐತಿ. ಓಕೆ ಹಾಗಾದರೆ 729 9 ಪೂರ್ಣವಾಗಿ ಭಾಗ ಹೋಗ್ತೈತಿ. ಓಕೆ ನೆಕ್ಸ್ಟ್ ನಂಬರ್ ನೋಡಿರಿ 3 2 5 4 9 0 9 9 7 16 16 2 18 ಇದನ್ನು 9 ಮಗೆ ಒಳಗಡೆ 18 ಐತಿ. ಇದನ್ನು ಪೂರ್ಣವಾಗಿ ಭಾಗ ಹೋಗುತ್ತೆ. ಇದು ಕೂಡಿಸ್ರಿ 5 3 8 2 10 4 14 5 19 8 27 9 ಮಗೆ ಒಳಗಡೆ ಐತಿ. ಸಿಮಿಲರ್ ಇದು ಚೆಕ್ ಮಾಡಿರಿ 12 7 19 20 27. ಓಕೆ ಹಾಗಾದರೆ ಎಲ್ಲ ಕೂಡಿಸಿದ್ರೆ ಏನು ಬಂತು 9 ಟೇಬಲ್ಸ್ ಬರತ್ತೈತಿ ಅಂದರೆ ಮಲ್ಟಿಪಲ್ ಆಫ್ 9 ಬರತೈತಿ. ಹಾಗಾದ್ರೆ ಇವು ಕೊಟ್ಟಿರ್ತಕ್ಕಂಥ ಸಂಖ್ಯೆ 9 ಭಾಗ ಹೋಗ್ತೈತಿ. ಓಕೆ ನೆಕ್ಸ್ಟ್ ಏನೈತಿ 10 ಡಿವಿಜಿಬಿಲಿಟಿ ರೂಲ್ ಐತಿ. 10 ಅಂತ ಈಜಿ ಐತಿ ಫುಲ್. ಏನೈತಿ ಲಾಸ್ಟ್ ಡಿಜಿಟ್ ಹ್ಯಾವಿಂಗ್ 0 ಲಾಸ್ಟ್ ಡಿಜಿಟ್ ಎಷ್ಟಿರ್ಬೇಕು ನಮಗೆ 0 ಇದ್ರದ್ದು ಅದು 10 ಡಿವಿಜಿಬಿಲಿಟಿ ರೂಲ್ ಅಪ್ಲೈ ಆಗ್ತೈತೆ. ಓಕೆ ಇದು ಅಂತೂ ಈಜಿ ಐತಿ. 5 ಮತ್ತು 10 ಸೇಮ್ ಆ್ಯಸ್ ಇಟ್ ಇಸ್. ಬಟ್ 5 ಏನು ಮಾಡ್ತೀವಿ ಅಲ್ಲಿ ಲಾಸ್ಟ್ 0 ಮತ್ತು 5 ನೋಡ್ತೀವಿ. ಇಲ್ಲಿ ಓನ್ಲಿ 10 ಏನು ಮಾಡ್ತೀವಿ ಓನ್ಲಿ 0 ಲಾಸ್ಟ್ ಡಿಜಿಟ್ 0 ಇರಬೇಕು. ಓಕೆ 10 ಐತಾ. ನೆಕ್ಸ್ಟ್ 11 ನೆಕ್ಸ್ಟ್ ಏನು ರೀ 11. ಓಕೆ ಓಕೆ 11 ಓಕೆ 11 ಏನು ಹೇಳ್ತೈತೆ ನೋಡಿರಿ ಯಾವುದೇ ಒಂದು ಕೊಟ್ಟಿರ್ತಕ್ಕಂಥ ಸಂಖ್ಯೆ ಏನು ಮಾಡಬೇಕು ಬಿಡಿ ಸ್ಥಾನ ಮತ್ತು ಸಮಸ್ಥಾನ ಸಂಖ್ಯೆಗಳೇನು ಮಾಡಬೇಕು ಕೂಡಿಸಬೇಕು. ಎರಡು ಕೂಡಿಸಿ ಏನು ಮಾಡಬೇಕು ಕಳಿಬೇಕು. ಕಳೆದ್ರೆ ನಮ್ಗೆ ಆನ್ಸರ್ ಏನಿರಬೇಕು 0 ಅಥವಾ 11 ಟೇಬಲ್ ಬರಬೇಕು. ಅಂದರೆ 11 ಮಗ್ಗಿಯರೇ ಇರಬೇಕು. ಓಕೆ ನೋಡಿರಿ ಎಕ್ಸಾಂಪಲ್ ಸಾಲ್ವ್ ಮಾಡೋ ನೀವು ಏನೇನೈತಿ ಅನ್ನೋದು. ಓಕೆ 616 ಐತಿ. ಇದ್ರಾಗ ನಮ್ಗೆ ಆಡ್ ಪ್ಲೇಸ್ ಮತ್ತು ಇವನ್ ಪ್ಲೇಸ್ ಅಂದರೆ ಯಾವುದು. ಓಕೆ ಆಡ್ ಪ್ಲೇಸ್ ಇವನ್ ಪ್ಲೇಸ್ ಅಂದರೆ ಏನು. ಓಕೆ 616 ಐತಿ. ಹಾಗಾದ್ರೆ ಆಡ್ ಪ್ಲೇಸ್ ಯಾವ ಇದ್ರಾಗ ಅಂದ್ರೆ ಬಿಡಿ ಸ್ಥಾನದ ಸಂಖ್ಯೆ. ಓಕೆ 6 6 12 ಐತು. ಇವನ್ ಪ್ಲೇಸ್ ಒಳಗಡೆ ಯಾವುದೈತಿ ನಂಬರ್ ಇವನ್ ಪ್ಲೇಸ್ದಾಗ ಓನ್ಲಿ 1 ಐತಿ. ಅಂದ್ರೆ ಕಳಿಬೇಕು. ಓಕೆ ಎರಡು ಕೂಡಿಸಿ ಕಳೆದ್ರೆ ಎಷ್ಟು ಬರ್ತೀರಿ 12 1 ಕಳೆದ್ರೆ 11. ನಮಗೆ ರಿಸಲ್ಟ್ ಏನಿರಬೇಕು 11 ಆಗಿರಬೇಕು ಅಥವಾ 0 ಆಗಿರಬೇಕು. ಓಕೆ ಹಾಗಾದ್ರೆ 11 ಡಿವಿಜಿಬಿಲಿಟಿ ರೂಲ್ ಅಪ್ಲೈ ಆಗ್ತೈತಿ. ಓಕೆ ನೆಕ್ಸ್ಟ್ ನಂಬರ್ ಏನೈತಿ 32,571 ಐತಿ. ಅದು ಚೆಕ್ ಮಾಡೋಣ. ಓಕೆ 32,571 ಐತಿ. ಓಕೆ 32,571 ಸೇಮ್. ಮತ್ತು ಆಡ್ ಪ್ಲೇಸ್ ಕೂಡಿಸ್ತೀರಿ. ಆಡ್ ಪ್ಲೇಸ್ ಯಾವೈತಿ 3 5 8 1 9 ಐತು.
ಓಕೆ ಇವನ್ ಪ್ಲೇಸ್ ಎಷ್ಟೈತಿ 2 7 9 ಐತಿ. ಕಳೆದ್ರೆ ಎಷ್ಟು ಬರೋಕೆ ನಮಗೆ ರಿಸಲ್ಟ್ 0 ಅಥವಾ 11 ಆಗಿರ್ಬೇಕನ್ನ ಐತಿ. ಓಕೆ 0 ಬತ್ತು ಇದನ್ನು 11ರಲ್ಲೇ ಪೂರ್ಣವಾಗಿ ಭಾಗ ಹೋಗ್ತೈತಿ. ನೆಕ್ಸ್ಟ್ 1331 ಆಲ್ರೆಡಿ ನಾವು ಹಿಂದಿನ ವಿಡಿಯೋದೊಳಗಡೆ ಮಾಡಿದ್ದೆವು. ಕ್ಯೂಬ್ ಕಂಡುಹಿಡಿಯೋದು ನೋಡಿದ್ದೆವು. 1331 ಎದ್ರದೈತಿ ಕ್ಯೂಬ್ 11ರದೈತಿ. ಹಾಗೆ 11ರ ಡೈರೆಕ್ಟಾಗಿ ಹೋಗ್ತೈತಿ. 2816 ಐತಿ ನೋಡಿರಿ. ಇವನ್ ಆಡ್ ಪ್ಲೇಸ್ ಕೂಡಿಸ್ರಿ ಎಷ್ಟಿತ್ತು 3 ಇತ್ತು. 8 ಅವರು 14 ಐತೆ. ಓಕೆ ನೀವು ಅನ್ಬೋದು 3 - 14 ಮಾಡಿದ್ರೆ ಇದು ಎಷ್ಟಾಗುತ್ತೆ -11 ಬರ್ತೈತಿ, ನೆಗೆಟಿವ್ ಬರ್ತಾ ಇಲ್ಲ. ಯಾವುದಾದ್ರೂ ದೊಡ್ಡ ಸಂಖ್ಯೆ ಒಳಗಡೆ ಸಣ್ಣ ಸಂಖ್ಯೆ ಕಳಿಬೇಕು. ಓಕೆ ಆಡ್ ಪ್ಲೇಸ್ ಅವ್ರಿಗೆ ಕಳಿಬೇಕು, ಇವಂದಾಗ ಆಡ್ ಕಳಿಬೇಕು. ಇದು 11 ಡಿವಿಜಿಬಿಲಿಟಿ ರೂಲ್ ಆಯಿತಾ. ನೆಕ್ಸ್ಟ್ ನೋಡಿರಿ ಇವಾಗ 12 ಡಿವಿಜಿಬಿಲಿಟಿ ರೂಲ್. ಓಕೆ 12 ಡಿವಿಜಿಬಿಲಿಟಿ ರೂಲ್ ಏನು ಹೇಳ್ತೈತೆ. ಓಕೆ ನಾವು 12 ಡಿವಿಜಿಬಿಲಿಟಿ ರೂಲ್ ಆಲ್ರೆಡಿ ಕಲ್ತೀವಿ. ಯಾವ ರೀತಿ ಅಂತಂದರೆ 3 ಮತ್ತು 4 ಕಲ್ತೀವಿ. 3 ಮತ್ತು 4 ಕಲ್ತೀವಿ. 12 ಡಿವಿಜಿಬಿಲಿಟಿ ರೂಲ್ ಏನು ಹೇಳ್ತೈತಿ 3 ಏನು ಹೇಳ್ತೈತಿ ಕೊಟ್ಟಿರ್ತಕ್ಕಂಥ ಸಂಖ್ಯೆ ಏನು ಮಾಡಬೇಕು ಕೂಡಿಸ್ಬೇಕು. ಫಸ್ಟ್ ಆಫ್ ಆಲ್ ಕೂಡಿಸ್ಬೇಕು. ಕೂಡಿಸಿ 3 ಮಗಿ ಒಳಗಡೆ ನೋಡಬೇಕು. 4 ಏನು ಹೇಳ್ತೈತಿ ಕೊನೆ 2 ಸಂಖ್ಯೆ. ಓಕೆ ಕೊನೆ 2 ಸಂಖ್ಯೆ ನೋಡಬೇಕು. ನೋಡಿರಿ ಎಕ್ಸಾಂಪಲ್ ಎಷ್ಟೈತಿ ಇಲ್ಲಿ 1444 ಐತಿ. ಮೊದಲು ಯಾವ್ದು ಚೆಕ್ ಮಾಡೋಣ 3 ಚೆಕ್ ಮಾಡೋಣ. 3 ಏನು ಹೇಳ್ತೈತಿ ಕೂಡಿಸ್ಬೇಕು. ಕೊಟ್ಟಿರ್ತಕ್ಕಂಥ ಸಂಖ್ಯೆ ಕೂಡಿಸ್ರಿ 1 4 5 4 9. ಓಕೆ 9 ಇದು 3 ಮಗ್ಗೆ ಬರ್ತೈತಿ. ಓಕೆ 4 ಡಿವಿಜಿಬಿಲಿಟಿ ರೂಲ್ ಏನು ಹೇಳ್ತೈತಿ ಲಾಸ್ಟ್ 2 ಡಿಜಿಟ್. ಓಕೆ ಲಾಸ್ಟ್ 2 ಡಿಜಿಟ್ ಎಷ್ಟೈತಿ 44 ಐತಿ. 44 4ರಲ್ಲೇ ಭಾಗ ಹೋಗ್ತೈತಿ. ಹಾಗಾದ್ರೆ ಏನೈತಿ 1144 ಇದು 12ರಲ್ಲೇ ಪೂರ್ಣವಾಗಿ ಹೋಗುತ್ತೈತಿ. ಮತ್ತು ಇದು 144 ಇದು 12 ಸ್ಕ್ವೇರ್ ಐತಿ. ನಾವು ಫಸ್ಟ್ ವಿಡಿಯೋ ಒಳಗಡೆ ಮಾಡಿವ 12 ಸ್ಕ್ವೇರ್ ಡೈರೆಕ್ಟಾಗಿ ಗೊತ್ತಾಗ್ತೈತಿ. ಮತ್ತು ಅದೇ ರೀತಿ ಏನೈತಿ 1728 ಏನೈತಿ ಇದು ಕ್ಯೂಬ್ ಐತಿ 12ರದು. ನಾವು ಹಿಂದಿನ ವಿಡಿಯೋದಾಗ ಡಿಸ್ಕಷನ್ ಮಾಡಿವು. ನೆಕ್ಸ್ಟ್ ನೋಡಿರಿ ಎಷ್ಟೈತಿ 24180 ಐತಿ. ಓಕೆ ಇದ್ರ ಉದ್ದೇಶ ಏನೈತಿ ಅಂದ್ರೆ ಒಟ್ಟು ಸಂಖ್ಯೆ ನೋಡೋದು ಅವಶ್ಯಕತೆ ಇಲ್ಲ. ಓಕೆ ಲಾಸ್ಟ್ ಅದು ರೂಲ್ಸ್ ಏನೈತಿ ಅದ್ರ ಬಗ್ಗೆ ಫಾಲೋ ಮಾಡಬೇಕು. ಲಾಸ್ಟ್ 2 ಡಿಜಿಟ್ 4ರಲ್ಲೇ ಭಾಗ ಹೋಗ್ತೈತಿ. 3 ಏನು ಹೇಳ್ತೈತಿ ಕೂಡಿಸ್ರಿ 2 4 6 1 7 8 15. ಓಕೆ 15 + 0 ಆಗ್ಯಾನ 15. ಓಕೆ 15 3 ಮಗಿ ಒಳಗಡೆ ಐತಿ. ಇದು 12 ಡಿವಿಜಿಬಿಲಿಟಿ ರೂಲ್ ಅಪ್ಲೈ ಆಗ್ತೈತಿ. ಓಕೆ ಓಕೆ ನೋಡಿರಿ ಇವಾಗ ನಮ್ಗೆ ಯಾವ ರೀತಿ ತರ್ಕ ಇಟ್ಕೋಬೇಕು ಅನ್ನೋದು ನೋಡಿರಿ ಎಷ್ಟು ಈಜಿ ಐತಿ. 2ರದಂತರ ಆಲ್ರೆಡಿ ಗೊತ್ತೈತಿ. ಬಿಡಿ ಸ್ಥಾನದಲ್ಲಿ ಏನಿರಬೇಕು 0 2 4 6 8 ಇರಬೇಕಾ. ಓಕೆ ಮತ್ತು ಏನೈತಿ ನೆಕ್ಸ್ಟ್ 3 ಮತ್ತು 9 ಸೇಮ್ ಆ್ಯಸ್ ಇಟ್ ಈಸ್ ಐತಿ. ಓಕೆ 3 ಮತ್ತು 9 ಸೇಮ್ ಆ್ಯಸ್ ಇಟ್ ಈಸ್ ಐತಿ. 3 ಏನು ಮಾಡಬೇಕು ಕೂಡಿಸಿ 3 ಮಗಿ ಒಳಗಡೆ ನೋಡಬೇಕು. 9 ಮಗಿ ಒಳಗಡೆ ನೋಡಬೇಕು. 4 ಮತ್ತು 8 ಸೇಮ್ ಆ್ಯಸ್ ಇಟ್ ಈಸ್ ಐತಿ. ಇಲ್ಲಿ ಏನು ಮಾಡಬೇಕು 4ರದು ಲಾಸ್ಟ್ 2 ಡಿಜಿಟ್ ನೋಡ್ತೀವಿ. 8ರದ್ದು ಏನು ಮಾಡ್ತೀವಿ ಲಾಸ್ಟ್ 3 ಡಿಜಿಟ್ ನೋಡ್ತೀವಿ. ನೆಕ್ಸ್ಟ್ 5 ಮತ್ತು 10 ಸೇಮ್ ಆ್ಯಸ್ ಇಟ್ ಈಸ್ ಐತಿ. 5 ಮತ್ತು 10 ಇಲ್ಲಿ ಏನು ಮಾಡ್ತೀವಿ ಬಿಡಿ ಸ್ಥಾನದಲ್ಲಿ 0 ಮತ್ತು 5 ನೋಡ್ತೀವಿ. ಇಲ್ಲಿ ಓನ್ಲಿ 0 ನೋಡ್ತೇವೆ. ನೆಕ್ಸ್ಟ್ 6 ಮತ್ತು ನೋಡಿರಿ ನೆಕ್ಸ್ಟ್ 6 ಮತ್ತು 12 ಸೇಮ್ ಐತಿ. 6ರದ್ದು ಏನು ಮಾಡ್ತೇವೆ ಕೊಟ್ಟಿರ್ತಕ್ಕಂಥ ಸಂಖ್ಯೆ 2 ಮತ್ತು 3ರಿಂದ ಪೂರ್ಣವಾಗಿ ಭಾಗ ಹೋದಿರೋದು 6ರಲ್ಲೇ ಡಿವಿಜಿಬಿಲಿಟಿ ರೂಲ್ ಆಗ್ತೈತಿ. 12ರದ್ದು ಏನು ನೋಡ್ತೀವಿ 3 ಮತ್ತು 4ರಲ್ಲೇ ಪೂರ್ಣವಾಗಿ ಭಾಗ ಹೋಗೋದು ನೋಡ್ತೀವಿ. ಓಕೆ 11ರದಂತೂ ಗೊತ್ತೈತಿ ಆಡ್ ಪ್ಲೇಸ್ ಮತ್ತು ಇವನ್ ಪ್ಲೇಸ್ ಎರಡೂ ಕೂಡಿಸಿ ಏನು ಮಾಡಬೇಕು ಕಳಿಬೇಕು. ಆಡ್ ಪ್ಲೇಸ್ ಮತ್ತು ಇವನ್ ಪ್ಲೇಸ್ ಎರಡೂ ಕೂಡಿಸಿ ಏನು ಮಾಡಬೇಕು ಕಳಿಬೇಕು. ಓಕೆ ಹಾಗಾದರೆ ಇಲ್ಲಿ ಮಟ್ಟ ನಿಮ್ಗೆ ಇದು ಅರ್ಥ ಆಗಿದೆ ಅನ್ಕೋತೀನಿ. ಮುಂದಿನ ವಿಡಿಯೋದಾಗ ನಾವು ಏನು ಮಾಡೋಣ ಇದ್ರ ಬಗ್ಗೆ ಪ್ರಾಬ್ಲಮ್ ಸಾಲ್ವ್ ಮಾಡೋಣ. ಅಲ್ಲಿ ಮಟ್ಟ ವೇಟ್ ಮಾಡಿರಿ. ಥ್ಯಾಂಕ್ ಯು ಸೋ ಮಚ್. ಬಾಯ್.